ಆ ಮಹಾತ್ಮ ಶರಣ ಶಿವಲಿಂಗೇಶ್ವರರ 150ನೇ ವರ್ಷದ ಶತಮಾನೋತ್ತರ ಸುವರ್ಣ ಮಹೋತ್ಸವದ ಈ ದಿವ್ಯಮಯವಾದಂತಹ ಕಾರ್ಯಕ್ರಮದಲ್ಲಿ ಆ ಮಹಾತ್ಮ ಮಾಡಿದಂತಹ ಲೀಲೆಗಳನ್ನು, ತೋರಿಸಿದಂತಹ ಭಕ್ತಿ ಮಾರ್ಗಗಳನ್ನು ಪುರಾಣ ರೂಪದಲ್ಲಿ ನಾವು ನೀವೆಲ್ಲ ಆಲಿಸುತ್ತಾ ಬರ್ತಾ ಇದ್ದೇವೆ. ಇಂತಹ ಒಂದು ಮಹಾಪುರಾಣ ಹಾಗೂ ನಡೆದುಕೊಂಡು ಬರುತ್ತಿರುವಂತಹ 150ನೇ ವರ್ಷದ ಜಯಂತಿ ಮಹೋತ್ಸವದ ಸರ್ವಸ್ವದ ಯಶಸ್ವಿಗಾಗಿ ಹಗಲಿರಳೆನ್ನದೇ ಈ ಕಾರ್ಯಕ್ರಮದ ಒಂದು ಯಶಸ್ಸನ್ನು ಬಯಸಿ ಪ್ರತಿನಿತ್ಯವೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಪೂಜ್ಯರಾದ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ಹಾಗೆ ಬಹಳ ವಿಶೇಷವಾಗಿ ನಾವು ನೀವೆಲ್ಲ ಆ ಶರಣರ ಮಹಿಮೆಗಳನ್ನ ಪುರಾಣ ರೂಪದಲ್ಲಿ ನಾವು ಕೇಳ್ತಾ ಬಂದಿದ್ದೇವೆ. ಆದರೆ ಇಂತಹ ಶರಣ ಶಿವಲಿಂಗೇಶ್ವರರು ಕೊಟ್ಟಂತಹ ಜೀವನದ ತತ್ವೋಪದೇಶಗಳನ್ನ ಸದಾವಕಾಲ ತಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಇಂತಹ ಶರಣ ಶಿವಲಿಂಗೇಶ್ವರರ ಕೀರ್ತಿ ಅದು ಈ ಊರಿಗಷ್ಟೇ ಸೀಮಿತ ಆಗಬಾರದು ಅಂತ ಹೇಳಿ ಕಲ್ಯಾಣದ ಹೆಬ್ಬಾಗಿಲಾದಂತಹ ಆ ಹೆಬ್ಬಾಗಿಲನ ಹತ್ರ ಇರುವಂತಹ ಸಸ್ತಾಪುರದಲ್ಲಿ ಸದ್ಗುರು ಶರಣ ಶಿವಲಿಂಗೇಶ್ವರರ ಮಹಾಮಠವನ್ನ ಕಟ್ಟಿ 150 ವರ್ಷಗಳ ಹಿಂದೆ ಮಾಡಿದಂತಹ ಶರಣರ ತತ್ವಗಳನ್ನ, ದಾಸೋಹದ ಪ್ರಜ್ಞೆಗಳನ್ನ ಇವತ್ತಿಗೂ ಕೂಡ ಆಚರಿಸಿಕೊಂಡು ಬರುತ್ತಿರುವಂತಹ ಮಹಾಮಠ ಅಂತಂದ್ರೆ ಅದು ಸಸ್ತಾಪುರದ ಶರಣ ಶಿವಲಿಂಗೇಶ್ವರ ಮಹಾಮಠ. ಅಂತಹ ಮಹಾಮಠದ ಮಠಾಧಿಪತಿಗಳಾಗಿ ಸದಾಕಾಲ ಶರಣರ ನೆನಪಿನಲ್ಲಿಯೇ ತಮ್ಮ ಜೀವನವನ್ನು ಮಾಡುತ್ತಿರುವಂತಹ ಪೂಜ್ಯರು ಹಾಗೂ ಶರಣ ಶಿವಲಿಂಗೇಶ್ವರರ ಅನೇಕ ಪುರಾಣಗಳನ್ನ ಅವರ ದಿವ್ಯವಾದಂತಹ ವಾಣಿಗಳ ಮೂಲಕ ಶರಣರ ಕೀರ್ತಿಯನ್ನ ನಾಡಿನುದ್ದಗಲಕ್ಕೂ ಕೂಡ ಪಸರಿಸುತ್ತಿರುವಂತಹ ಪೂಜ್ಯರಾದ ಸದಾನಂದ ಅಪ್ಪುಗಳು ಈ ವೇದಿಕೆ ಮೇಲಿದ್ದಾರೆ. ಅಂತಹ ಪರಮ ಪೂಜ್ಯರಲ್ಲಿಯೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆ ಪ್ರತಿನಿತ್ಯವೂ ಈ ಮಹಾಪುರಾಣದ ಒಂದು ಹಿರಿಮೆ ಗರಿಮೆಗಳನ್ನ ತಮ್ಮ ನಾದ, ಸುನಾದ, ವಿನಾದದ ಒಂದಿಗೆ ತಮ್ಮ ಸಂಗೀತದ ಸಪ್ತ ಸ್ವರಗಳ ಮೂಲಕ ಇದರ ಚೈತನ್ಯವನ್ನು ಹೆಚ್ಚಿಸುತ್ತಿರುವಂತಹ ವೇದಮೂರ್ತಿ ಶಿವರುದ್ರಯ್ಯಣ್ಣ ಗವಾಯಿಗಳಲ್ಲಿ, ಹಾಗೆ ತಬಲಾ ಚತುರರಾದಂತಹ ಶಾಂತಕುಮಾರ್ ಅವರಲ್ಲಿ, ನಂದಿ ಸೇವೆಯನ್ನು ಮಾಡುತ್ತಾ ಬಂದಂತಹ ಶಿವಲಿಂಗಪ್ಪನವರನ್ನೇ ಹಿಡಿದು ಶ್ರದ್ಧೆ, ಭಕ್ತಿ, ವಿಶ್ವಾಸಗಳಿಂದ ಅನೇಕ ವರ್ಷಗಳ ಪರ್ಯಂತರವಾಗಿ ಈ ಮಹಾಮಠದ ಸೇವೆಯನ್ನು ಮಾಡ್ತಾ ಬಂದಂತಹ ಯಾವತ್ತು ಶ್ರೀಮಠದ ಪಂಚ ಕಮಿಟಿಯ ಸರ್ವ ಪದಾಧಿಕಾರಿಗಳೇ, ಹಾಗೆ ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ದೂರದ ಪಕ್ಕದ ಹಳ್ಳಿಗಳಿಂದ ಬಂದು ಈ ಮಹಾತ್ಮನ ಚರಿತ್ರೆಯನ್ನು ಆಲಿಸುತ್ತಿರುವಂತಹ ಯಾವತ್ತು ಪರಗ್ರಾಮದ ಸದ್ಭಕ್ತ ಮಹಾಶಯರೇ, ಗ್ರಾಮದಿಂದ ಬಂದಂತಹ ಶರಣ ಬಂಧುಗಳೇ, ನೆರೆದಂತಹ ಯಾವತ್ತು ವಾತ್ಸಲ್ಯ ಮೂರ್ತಿ ತಾಯಿ ಬಳಗವೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿದಂತಹ ಶರಣ ಜೊತೆಗೆ ಶರಣು ಶಿವಶರಣ. ಭೀತಿ ಇಲ್ಲದೆ ಬರೆಯಬಹುದಾ ಚಿತ್ರವ, ಜಂಗಮನಿಲ್ಲದೆ ಮಾಡಬಹುದೇ ಪೂಜೆಯ ಅಂತ ಹೇಳಿ ಹೇಳ್ಕೊಂತ ಬರ್ತಿರ್ತಾರೆ. ಯಾಕಾಗಿ ಜಂಗಮನ ವಿಷಯ ಒಂದು ಯಾವ್ದಾದ್ರು ಚಿತ್ರ ಬರಿಬೇಕು ಅಂತಂದ್ರೆ ಬರೀ ಕಾಗದಿದ್ರ ಅದರ ಮ್ಯಾಲ ಚಿತ್ರ ಬರೆಯಕ್ ಬರಂಗಿಲ್ಲ. ಆ ಚಿತ್ರ ಬರೆದಂತಹ ಚಿತ್ರ ಅಲ್ಲಿ ಮೂಡಬೇಕು ಅಂತಂದ್ರ ಅದರ ಹಿಂದೆ ಆ ಚಿತ್ರ ಪಟಲವನ್ನು ಹಿಡ್ಕೊಂಡು ನಿಲ್ಲೋ ಸಲುವಾಗಿ ಗೋಡಿ ಬೇಕಾಗ್ತದೆ. ಅಲ್ಲಿ ಗಾಡಿ ಇತ್ತು ಅಂತಂದ್ರ ಅದರ ಮ್ಯಾಲ ಬೇಕಾದಂತಹ ಚಿತ್ರ ಬರೆದ್ರು ಚಿತ್ರ ಹೆಂಗ್ ನಿಲ್ತದೋ ಹಾಗೆ ನಾವು ಎಂಥದ್ದೇ ಪೂಜೆ ಮಾಡಲಕ್ಕ, ಎಂಥದ್ದೇ ದಾನ ಮಾಡಲಕ್ಕ, ಆದ್ರ ಆ ದಾನ ಧರ್ಮದ ಪುಣ್ಯದ ಪಡಿಬೇಕು ಅಂತಂದ್ರ ಜಂಗಮನ ಇರ್ಲಾರದೆ ಆ ಯಾವ ಪುಣ್ಯಗಳೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಶರಣರು ಹೇಳ್ಕೊಂತ ಬರ್ತಾರೆ. ಹೀಗಾಗಿ ಜಂಗಮನ ಮಹತ್ವವನ್ನು ನಾವು ಅರಿಬೇಕಾದ್ರೆ ನಿನ್ನೆ ಪುರಾಣದೊಳಗ ಯಾರು ಬಂದಿದ್ರು ಶರಣರು? ಗುರುಗಳು ಸಾಲ ಮಾಡಿದಾಗ ತೀರ್ಸಕ್ ಯಾರು ಬಂದಿದ್ರಿ? ಅವ ಇದ್ರೆ ಇಲ್ಲೇ ನಮ್ಮವ್ವ ಇಲ್ಲೇ
ಮುಂದಿಂದೆಲ್ಲ ಸಪಾಟಿ ಹಿಂದಿಂದೆಲ್ಲ ಚಿಪಾಟಿ ಅನ್ನಂಗೆ ಆಗಬಾರದು ಪುರಾಣ. ನೀವು ಇಟ್ಟು ಜಲ್ದಿ ನೆನಪಾರದ್ರೆ ಎಟ್ಟತ್ತೆ ಹೇಳ್ಬೇಕು ಪುರಾಣ. ನಿನ್ನ ಯಾರು ಬಂದಿದ್ರು? ಶರಣರ ಗುರುಗಳಾದಂತಹ ಚಾಂಗ್ಲೇರಿಯ ಗುರುಲಿಂಗ ಗುರುಗಳು ಮಾಡದಂತಹ ದಾಸೋಹದ ಸಾಲ ತೀರ್ಸ ಸಲುವಾಗಿ ಯಾರು ಬಂದಿದ್ರು? ಹಿಂಗ ನೋಡ್ರಿ ಅವ್ರು ಒಬ್ರಿಗೆ ಹೇಳಾಕತ್ತಾರ, ಒಬ್ರು ಇಬ್ರು ಹೇಳಾಕತ್ತಾರ. ನೆನಪಿಟ್ಕೋಬೇಕ್ರಿ ಅವ, ನೆನಪಿಟ್ಕೋಬೇಕು. ನಾವ್ ಎಂತ ಮಾತು ನೆನಪಿಟ್ಕೊಂಡಿರ್ತೀವಿ ಅಂತಂದ್ರೆ 20 ವರ್ಷದ ಹಿಂದ ಮದಿ ಟೈಮ್ನಾಗ ಮಾವ್ ಇದ್ದವ HMT ವಾಚ್ ಹಾಕ್ಲಾರ ಸಲುವಾಗಿ 20 ವರ್ಷ ಗಂಟ್ಲೆ ಕಟ್ಕೊಂಡ್ ಹೆಂಡತಿ ತವ್ರ ಮನಿಗ್ ಕಲಿಸಲಾರದಂತಹ ಮಾತಿನ ಸಲುವಾಗಿ ಅಂತ ಮಾತುಗಳು ನೆನಪಿಟ್ಕೋತಿರ್ತೀವಿ. ಯಾಕ್ರಿ ಈಗೆಲ್ಲ ಗಡಿಯಾಳ ಹೋಗ್ಯಾವ ಬಿಡ್ರಿ. ಅವಾಗ ಒಂದ್ ಟೈಮ್ನಾಗ ವಾಚ್ ಅಂತಂದ್ರ ಬಾಳ ಕಿಮ್ಮತ್ ಇತ್ತು. ಬಹಳ ದಿವ್ಸಕ್ಕ ಈ ಮೈಸೂರು ಭಾಗದ ಹಳೆಯ ಈ ಉತ್ತರ ಕರ್ನಾಟಕದ ಕನ್ಯಾ ಮಾಡ್ಕೊಂಡಿದ್ದ. ಕನ್ಯಾ ಮಾಡ್ಕೊಂಡನ ಬಹಳ ದಿವ್ಸಕ್ಕೆ ಬಂದಿಲ್ಲ ಅಂತೇಳಿ ಯಾವ್ದೋ ಕೆಲಸದ ಪುರ್ತಕ ಈ ಕಡೆ ಉತ್ತರ ಕರ್ನಾಟಕ ಬಂದನ, ಕಲಬುರಗಿ ಜಿಲ್ಲಾ ಅಂತ ಹೇಳಿ ತಿಳಿದ್ರಿ. ಕಲಬುರಗಿ ಬಂದನ, ಬಹಳ ದಿನಕ್ಕೆ ನನ್ನ ಹಳೆ ಏನ್ ಯಾವತ್ತು ಬರವಲ್ಲ ಮಾಡವಲ್ಲ ಅಂತೇಳಿ ತಿಳ್ಕೊಂಡು ಅತ್ತಿದ್ದಕ್ಕಿ ಹಳೆಯವರಿಗೆ ಕಾಶಿ ಮಾಡ್ಬೇಕಂತ ನೋಡ್ರಿ. ಯಾಕೆ ಹೇಳ್ರಿ? ಇಲ್ಲಿ ಹಳೆ ಕಾಶಿ ಮಾಡಿದ್ರ ಅಲ್ಲಿ ಮಗಳು ಮಹಾರಾಣಿ ಕುಂದಿರ್ತಾಳೆ. ಮತ್ತ ಅದೇ ಮಗ ಇದ್ದವ ಏನ್ರೆ ಸೊಸಿ ಕಾಶಿ ಮಾಡಿದ್ರ ಮುಗಿತ, ಅದ್ರ ಹಣಿ ಬರೋ ಬ್ಯಾರೇನೆ. ಯಾವತ್ತು ಹೆಂಡತಿ ಸೆರಗಿ ಹಿಡ್ಕೊಂಡು ತಿರ್ಗಾಡ್ತದೆ. ಇದ್ರ ಮಾರಿಗಿರಿ ಏನ್ರೆ ಬಂದೆ, ಇದಕ್ಕೆ ಎಷ್ಟು ಸಾಲಿ ಕಲ್ಸಿನಿ, ಎಷ್ಟು ಹೈರಾಣ ಆಗಿನಿ, ಬಿಡ್ತದ ಹೆಂಡತಿ ಸೀರೆ ಹಿಡ್ಕೊಂಡು ತಿರ್ಗಾಡ್ತದ ಅತ್ತಾರ. ಯಾವಾಗ ಮಗ ಹೆಂಡತಿ ಸಂಗಟ ಇದ್ದಾಗ. ಆದ್ರೆ ಹಳೆದರಿಗೆ ಹಂಗಿರಂಗಿಲ್ಲ. ಹಳೆದರಿಗೆ ಬಹಳ ಕಾಜಿ ಅಂತ ಹಳೆಯ ಬಂದಾನ, ಬಹಳ ದಿವ್ಸಕ್ಕೆ ಬಂದಾನ. ಮತ್ತ ಆಕಿ ಮಗಳಿದ್ದಾಕಿ ಹೆಂಡತಿದ್ದಾಕಿ ಕೇಳ್ಯಾಳ, ಮತ್ತ ಅಲ್ಲಿ ತನ ಹೋಗಿ ಬರ್ತೀರಿ, ನಾನು ಬಹಳ ದಿನ ಆಯ್ತು ತವ್ರ ಮನಿ ಕಡೆ ಹೋಗಿಲ್ಲ, ಮತ್ತ ನೀವು ಹೋಗಿ ಮನಿಗೆ ಹೋಗಿ ಅತ್ತಿಗೆ ಅವ್ಗೆ ಇಟ್ಟು ಬೆಟ್ಟ ಆಗ ಬರ್ರಿ ಅಂತ ಹೇಳಿ ಹೆಂಡತಿದ್ದಾಕಿ ಹೇಳ್ಯಾಳ. ಹಿಂಗ ಹೇಳಿದ್ದಕ್ಕಾಗಿ ಹಳೆಯ ಅತ್ತಿ ಮನಿಗೆ ಹೋದಾಗ ಬಹಳ ದಿನಕ್ಕೆ ಹಳೆ ಬಂದನ ಅಂತ ಹೇಳಿ ಚಂದಾಗಿ ಗಸಗಸಿ ಹಾಕಿ ತುಪ್ಪ ಗಿಪ್ಪ ಹೂರ್ನ ಗಿರ್ನ ಎಲ್ಲ ಚಂದ ಹಾಕಿ ಬೆಲ್ಲ ಹಾಕಿದ ಕಡುಬು ಮಾಡ್ಯಾಳ ಅತ್ತಿ. ಬೆಲ್ಲ ಹಾಕಿದ ಕಡುಬು ಹಳ್ಯಾಗ ತಿನ್ಸಾಳ. ಹಳ್ಯಾಗ ಬಹಳ ಸ್ವಾದ ನೋಡ್ರಿ. ಆ ಕಡೆದ ಊಟದ ಪದ್ಧತಿನೇ ಬೇರೆ, ಈ ಕಡೆದ ಪದ್ಧತಿನೇ ಬೇರೆ. ಈ ಕಡೆ ಬಿಳಿಜಾಳ ರೊಟ್ಟಿ ಸಿಗ್ತಾವ, ಆ ಕಡೆ ಸಿಗಂಗಿಲ್ಲ. ಇನ್ನು ಆ ಕಡೆ ಮುದ್ದೆ ಸಿಗ್ತತಿ, ಈ ಕಡೆ ಮುದ್ದೆ ಸಿಗಂಗಿಲ್ಲ. ಮತ್ತ ಅಲ್ಲಿ ಮುದ್ದಿ ಇಲ್ಲಿಯವ್ರು ತಿಂದ್ರ ಮುದ್ದೆ ತಿಂದೊಳಗ್ ನಿದ್ದೆ ಹೊಡೆಯೋದು ಒಂದೇ ಕೆಲಸ ಇರ್ತ ಇಲ್ಲಿ. ಇನ್ನು ಆ ಮಂದಿಗೆ ಕಟ್ಟಿ ರೊಟ್ಟಿ ಕೊಟ್ರ ಅವು ಪ್ಲಾಸ್ಟಿಕ್ ತಾಟ್ ಅಂತ ಹೇಳಿ ಮಾಡಿರ್ತಾರ ಅವ್ರು, ಯಾಕ ಗೊತ್ತಾಗಂಗಿಲ್ಲ. ಹಿಂಗಾಗಿ ಬಹಳ ದಿನಕ್ಕೆ ಬಂದಿದ್ದಕ್ಕಾಗಿ ಕಡುಬು ಮಾಡಿ ತಿನ್ಸಾಳ. ಬಹಳ ಸ್ವಾದ ಹತ್ಯದ. ಮತ್ತ ಅವ ಹಳ್ಯಾಗ ಕೇಳ್ತಾನ, ಅತ್ತೆಯವ್ರ ಇದಕ್ಕೆ ಏನಂತಾರ್ರಿ ಅಂತ ಕೇಳ್ಯಾಳ. ಏನಂತಾರ ಅಂತ ಕೇಳೋಣ, ಇದಕ್ಕೆ ಕಡುಬು ಅಂತಾರ್ರಿ ಹಳೆದವ್ರ. ಮತ್ತ ಇದು ನಿಮ್ ಮಗಳಿಗೆ ಮಾಡಕ್ ಬರ್ತೈತೇನ್ರಿ? ನನ್ನ ಮಗಳ ನನಕ ಚಂದ ಮಾಡ್ತಾಳ ಅಂತಂದ್ರು. ಮತ್ತ ಒಮ್ಮನು ಮಾಡೇ ಕೊಟ್ಟಿಲ್ಲಲ್ರಿ, ಒಮ್ಮನು ಮಾಡೇ ಕೊಟ್ಟಿಲ್ಲಲ್ರಿ. ನೀವು ಕೇಳ್ರಿ, ಕಡುಬು ಮಾಡಿ ಕೊಡ ಅಂತ ಹೇಳಿ ಕೇಳ್ರಿ, ಆಕಿ ಮಾಡಿ ಕೊಡ್ತಾಳ, ನನಕ ಚಂದ ಮಾಡ್ತಾಳ ಅಂತ ಹೇಳಿ ಅತ್ತಿದ್ದಕ್ಕಿ ಹಳೆ ಹೇಳೋಳು. ಅತ್ತಿದ್ದಕ್ಕಿ ಹೇಳೋಣ ಮುಂದೆ ಅದು ನೆನಪು ಉಳಿಯಲ್ಲ ಅಂತ ಹೇಳಿ, ಹ್ಯಾಂಗ ನೀವೆಲ್ಲ ನಾ ಪುರಾಣ ಹೇಳೋದು ನಿಮ್ಗೆ ಹ್ಯಾಂಗ ನೆನಪು ಉಳಿಯಲ್ಲ ನೋಡ್ರಿ. ಹಾಗ ನೆನಪು ಉಳಿಯಲ್ಲ ಅಂತ ಹೇಳಿ ಅವ ಏನ್ ಮಾಡಿಬಿಟ್ಟ, ಅದು ಚಂದ ಬರ್ಕೊಂಡು ಬೈಪಟ್ಟು ಮಾಡಾಗತ್ತ. ಕಡುಬ 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 ಎಲ್ಲಿ ತನ ಬೈಪಟ್ಟು ಮಾಡ್ಯಾನ ಗೊತ್ತೇನ್ರಿ? ಗುಲ್ಬರ್ಗ ಹಿಡಿದು ಮೈಸೂರ್ಗೆ ಹೋಗೋ ತನಕನು ಕಡುಬ ಕಡುಬ ಅನ್ಕೋತ ಹೋಗ್ಯಾನ. ಕಡುಬ ಕಡುಬ ಅನ್ಕೋತ ಹೋಗ್ಯಾನಲ್ಲ, ಮೈಸೂರು ರೈಲ್ವೆ ಸ್ಟೇಷನ್ ಬರೋಣ. ಇನ್ನು ಸ್ಟೇಷನ್ಗೆ ಬಂದ ಬಳಕ ಇಳಿದವರು, ಆ ರೈಲ್ವೆಗೆ ಮತ್ತ ಹತ್ತೋರು ಮತ್ತ ಇಳಿಯೋರು ಬಾಳ ಗಡಬಡ್ರಿ. ಹಿಂಗ ಗಡಬಡ ಮಾಡೋದ್ರಾಗ ಏನಾಗ್ಬಿಟ್ಟೈತಿ, ಅವ ಇಳಿಬೇಕಾದ್ರೆ ಯಾರೋ ಕಾಲ್ ತುಡಿಸಿ ಕೆಳಗ್ ಬಿದ್ದು ಬಿಟ್ಟಾನ. ಆ ಕಡುಬು ಅನ್ನಂತದ ಅಕ್ಷರ ಹೋಗಿ ಹುಂಕ ತಂದ್ಬಿಟ್ಟಾನ. ಹುಂಕ ಅಂತೇಳಿ ಅಂದ್ಬಿಟ್ಟಾನ. ಆ ಕಡುಬು ಅನ್ನಂತ ನೆನಪೇ ಬರ್ಲಿಲ್ಲ. ಮನಿಗೆ ಹೋಗೋದಕ್ಕ ಮತ್ ಇದೆಷ್ಟು ನೆನಪು ಹಾರತಕ್ಕ ಹಿಂಗೆ ಅನ್ಕೋತ ಹೋಗ್ಯಾನ. ಮನಿಗೆ ಹೋಗ್ಯಾನ, ಜಳಕ ಮಾಡ್ಯಾನ, ಎಲ್ಲ ಮಾಡ್ಯಾನ. ಜಳಕ ಮಾಡಬೇಕಾದ್ರೆ ಮೊದಲು ಹೆಂಡತಿಗೆ ಹೇಳೋಗ್ಯಾನ, ನಿಮ್ಮವ್ವ ಅದಿದು ಅಡಿಗೆ ಮಾಡಿದಳು, ಎಂತ ಸ್ವಾದಿತ್ತ, ಎಂತ ಸ್ವಾದಿತ್ತು, ನೀವ್ ಒಂದ್ ದಿನಾನು ಮಾಡ್ಕೊಟ್ಟಿಲ್ಲಲ್ಲ, ಇವತ್ತು ಅದು ಮಾಡು ಅಂತಂದ. ಏನ್ ಮಾಡ್ಕೊಟ್ಟಲ್ರಿ ನಮ್ಮವ್ವ, ಅಂತ ಪರಿ ನಿಮಗ್ ಸ್ವಾದ ಬರಂತದ್ದು.
ಏನ್ ಮಾಡಿಕೊಟ್ಟಾಳ ಅಂತೇಳಿ ಕೇಳಿದಾಗ ಅದೇ ಮತ್ತ ಅದು ಹುಯ್ಕಂತೇಳಿ ಮಾಡಿದಳಿ ನಿಮ್ಮವ್ವ ಬಾಳ ಸ್ವಾದಿತ್ತು, ನಾ ಜಲ್ದಿ ಜಳಕ ಮಾಡಿ ಬರ್ತೀನಿ, ಮತ್ತ ನಾ ಜಳಕ ಮಾಡಿ ಬರಟ್ರಿ ನೀ ತಯಾರ ಮಾಡು ಅಂತೇಳಿ ಅಂದ. ಇದ್ರ ಬಾಯಿ ಇದೇ ಒಂದು ಹುಯ್ಕ ನಮ್ಮ ಯಾವಾಗ ಮಾಡಿ ನನಗ ತಿನ್ಸುಡು, ನಾ ಯಾವಾಗ ಕಲ್ತೀನೋ ಅಂತ ಹೇಳಿ ಆಕಿ ಏನು ಮಾಡಲಿಲ್ಲ. ಮತ್ತೆ ಏನ್ ಮಾಡ್ಬೇಕು, ದಿನ ಮಾಡಿದಾಗ ಉಪ್ಪಿಟ್ಟೆ ಮಾಡಿದಳು. ಆಕಿ ಉಪ್ಪಿಟ್ಟು ಮಾಡಿದಳು. ಉಪ್ಪಿಟ್ಟು ತಿನ್ಕೋತ ಕೂತ, ನಾ ನಿಮ್ಮವ್ವ ಹೇಳಿದ ಮಾಡತ್ತಂದಿನಿ, ನೀ ಮತ್ತೆ ಉಪ್ಪಿಟ್ಟೆ ಮಾಡಿ ಅಲ್ಲ ಅಲ್ರಿ. ಅದು ಏನಂದ ನಮ್ಮವ್ವ ಅದೇರ ಅದು ಹುಯ್ಕ ಅಂತೇಳಿ ಮಾಡಿದ್ರು, ಬಾಳ ಚಂದಿತ್ತು, ಬಾಳ ಸ್ವಾದಿತ್ತು, ಅದು ಮಾಡು ಅಂತೇಳಿ ಅಂದ. ಹುಯ್ಕ ಅಂದ್ರೆ ಏನು, ನನಗಂತೂ ನಾ ಕಲ್ತಿಲ್ಲ, ಅದು ನಾ ಮಾಡಲ್ಲ ಅಂತೇಳಿ ಹೇಳ್ದಳ ಆಕಿ. ಅವತನ ಹುಚ್ಚಿ, ನಿಮ್ಮವ್ವ ನನಗಿಂತ ನನ್ನ ಮಗಳು ಚಂದ ಮಾಡ್ತಾಳ ಅಂತೇಳಿ ಹೇಳ್ಯಾಳ. ನೀ ಗಂಡಗ ಮಾಡ್ಲಾರದ ಒಂದ್ ಇದಕ್ಕಾಗಿ ಮನಸ್ಸಿಗಾಗಿ ಹಿಂಗ್ ಮಾತಾಡಕತ್ತಿಯಲ್ಲ, ಹಾಗೆ ಮಾತಾಡಬೇಡ. ನಿಮ್ಮವ್ವ ಹೇಳ್ಯಾಳ, ನಿಮ್ಮವ್ವ ಹೇಳ್ದಾಗ ನೀ ಅದು ಮಾಡು ಅಂತ ಹೇಳ್ದವ. ಇಲ್ರಿ ನಮ್ಮವ್ವ ಇದು ನನಗೆ ಕಲ್ಸಿಲ್ಲ, ನಮ್ಮವ್ವ ಸುಳ್ಳು ಹೇಳ್ಯಾಳ, ಆ ಹುಯ್ಕಂದ್ರೆ ನನಗೆ ಗೊತ್ತಿಲ್ಲ, ನಾ ಮಾಡಲ್ಲ ಅಂತಂದ. ನೋಡ್ರಿ, ಮಾತು ಹಿಂಗಿರ್ತಾ ಇರ್ಬೇಕಾದ್ರೆ ಜಗಳ ಆಯ್ತು. ಜಗಳಾಗಿ ಗಂಡಿದ್ದವ ಸಿಟ್ಟು ಬಂದು ಯಾಟ ಕಪಾಳ ಬಯಸೇ ಬಿಟ್ಟ. ಹಿಂಗೆ ಯಾಟ ಕಪಾಳ ಬಯಸಿದಾಗ ಹೇಳ್ತೇನೆ, ಕಪಾಳ ಅನ್ನಂತವ್ ಹೆಂಗಾದು ಅಂತಂದ್ರೆ ಕಡುಬು ಉಬ್ದಂಗ ಉಬ್ಬು. ಏನ್ರಿ, ಕಡುಬು ಉಬ್ದಂಗ ಉಬ್ಬ್ಯಾವ. ಹಿಂಗ ಗಂಡು ಹೊಡೆಯೋದಕ್ಕ ಆಕಿ ಕಣ್ಣ ನೀರು ತೆಗೆದು ಹಿಂಗ ಚೀರ ಅಳದಕ್ಕ ಮತ್ತ ಮಗ್ಗಲ ಮನಿಯಾಕಿ ಒಬ್ಬಾಕಿ ಆಯಿ ಬಂದು, ಯಾಕ ತಮ್ಮ ಹಿಂಗ್ಯಾಕ ಹೊಡೆಯಗತ್ತಿ ಅಂತ, ಸಾಧ್ವಿ ಅದಳ ನಿನ್ನ ಹೆಂಡತಿ, ಇಂತ ಹೆಂಡತಿಗೆ ಕೈ ಮಾಡ್ಯಾಗತ್ತಿಲ್ಲ, ನಿನಗೆ ಮನಸ್ಸರೇ ಹೆಂಗ ಬಂತು ನೋಡು, ನೀವು ಹೊಡೆದಿದ್ದ ಏಟ್ ಹೆಂಗ ಆಗ್ಯಾವತ್ತಂದ್ರೆ ಕಪಾಳ ಮೇಲೆ ಕಡುಬು ಮುಡ್ದಂಗ ಮುಡ್ಯಾವ ಅಂತೇಳಿ ಹೇಳು. ಆಗ ಮಾತನ ಅದೇ ಕಡುಬೆ ಅಂತ ನಾವ ಕಡುಬು ಮಾಡಿದ್ರೆ ನಿಮ್ಮವ್ವ. ಆಕಿಗೆ ಸಿಟ್ಟು ಬಂದು ಗೊತ್ತಾ, ಮತ್ ಗೊತ್ತೈತಲ್ಲ ನಿಮಗ, ಇಂಥ ಕಡುಬ ಮೊದಲೇ ಮಾಡತ್ತಂದ್ರೆ ಎಂದೋ ಮಾಡಿ ತೆಗೆದಿರ್ತಿದ್ದ, ಅದು ಹುಯ್ಕ ತಂದ್ರೆ ನಾ ಏನಂತೇಳಿ ಮಾಡ್ಲಿ ಅಂತ ಹೇಳಿ ಹಳೆಯ ಆಕಿ ಹೆಂಡತಿ ಅಂದಳಂತ. ಯಾಕ್ರಿ ಮಾತನ್ನ ನಿಮಗೆ ಹೇಳಾಕತ್ತೀನಿ ಅಂತಂದ್ರೆ ನೆನಪಿಟ್ಕೊಳ್ಬೇಕ್ರಿ. ಯಾವ್ಯಾವ್ದೋ ಕೆಲಸಕ್ಕೆ ಬಾರದ ಮಾತುಗಳನ್ನ ನಾವು ನೆನಪಿಟ್ಕೊಳ್ತ ಹೋಗ್ತೀವಿ. ಆದ್ರೆ ಜಗತ್ತನ್ನ ಕಲ್ಯಾಣ ಮಾಡೋ ಸಲುವಾಗಿ, ಈ ಊರಿನ ಭಕ್ತರ ಆರೋಗ್ಯವನ್ನ ಕಾಪಾಡೋ ಸಲುವಾಗಿ ಅನಂತ ಲೀಲೆಗಳನ್ನ ಮಾಡಿ ಲೀಲಾ ಪುರುಷನಾದಂತಹ ಶರಣರ ಮಹಿಮೆ ನೀವು ತಲೆಯಾಗಿಟ್ಕೊಳ್ಳಿದಂತಂದ್ರೆ ಏನೊಂದು ಇದ್ರೆ ಏನಾಯ್ತು. ಮರುಳೇ